ದೇವಸ್ಥಾನಕ್ಕೆ ಹೋದಾನಲ್ಲ, ದೇವಸ್ಥಾನ ನಂಬುದಾನಲ್ಲ, 33 ವರ್ಷ ನಾನು ಗೊತ್ತಿರಲಿಲ್ಲ, ನಾನು ಸೈನ್ಸ್ ನಂಬೋದು ಜಾಸ್ತಿ. ನೀನು ಇಷ್ಟು ದಿನ ದೇವ್ರನ್ನ ನಂಬ್ತಾ ಇರಲಿಲ್ಲ, ಈಗ ಕಷ್ಟಗಳು ಬಂದಿದೆ ನಿನಗೆ, ಈಗ ದೇವ್ರನ್ನ ನಂಬಲೇಬೇಕು ನೀನು. ಎಲ್ಲರೂ ಹಾಗೆ, ಎಲ್ಲರಲ್ಲೂ ರಾಯರಿದ್ದಾರೆ, ಎಲ್ಲ ವ್ಯಕ್ತಿಗಳಲ್ಲೂ ರಾಯರು ಬರ್ತಾರೆ ಹೋಗ್ತಾ ಇರ್ತಾರೆ. ಬಟ್ ಆದರೆ ನಮ್ಗೆ ಗೊತ್ತಾಗೋದು ಎಷ್ಟು ನಾವು ಹೂ ಬಂತು, ಅದು ಅದ್ಭುತ, ನಾನು ನೋಡೋಕ್ಕೆ ಆಗಲ್ಲ, ಅದು ವರ್ಣಿಸೋಕ್ಕೂ ಆಗಲ್ಲ, ಅದು ಹಿಂದಕ್ಕೆ ತಿರುಗಿ ನೋಡಿಲ್ಲ. ಸೊ ನಾನು ಇವತ್ತು 0 ಅಂತ ಹೇಳ್ತೀನಿ ಸೈನ್ಸ್ನ. ಇದು ನಿಮ್ಗೆ ಎಲ್ಲ ಕಣ್ಣು ಮುಂದೆ ನಡೆದಿದೆ, ನಾನು ಒಬ್ಬನೇ ನೋಡಿಲ್ಲ, ಬೇರೆಯವರು ನೋಡಿದ್ದಾರೆ. ಅವರೆಲ್ಲ ಏನ್ ಹೇಳ್ತಾ ಇದಾರೆ, ನೀವೇನೋ ಮಾಯಾಮಾಟ ಮಾಡ್ತಾ ಇದ್ದೀರಾ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದೀರಾ. ಜೊತೆಲೇ ಇದ್ರು ಅವರು, ನಮ್ಮ ಸಿಬ್ಬಂದಿ ವರ್ಗದಲ್ಲೇ ವಿಜ್ಞಾನಿ ಇದ್ರು, ರಿಟೈರ್ಡ್ ವಿಜ್ಞಾನಿ. ಅವರು ನೋಡಿದ್ರು ವಾಟ್ ಈಸ್ ದಿಸ್ ಮಿರಾಕಲ್ ಅಂತ. ಎಷ್ಟೇ ಕೊಟ್ಟರು ಬೆಲೆನೇ ಕಟ್ಟಕ್ಕಾಗಲ್ಲ ರಾಯರದು ಪವಾಡದ ಮುಂದೆ. ಹೌದು, ನೀವು ಕೋಟಿ ಅಲ್ಲ ಸರ್, ಕೋಟಿ ಸುರಿದ್ರು 0 ಮೇಲ್ಗಡೆ, ಮತ್ತೆ ಅದು ಕಪ್ಪು ಚುಕ್ಕೆ ಮೇಲ್ಗಡೆ, ಅವೆರಡು ಮಾಯ. ನನಗೆ ಕ್ವಶನ್ ಮಾರ್ಕ್ ಇವತ್ತೂ. ಅದು ಪವಾಡ ಹೆಂಗ್ ನಡೆಯುತ್ತೆ, ಯಾವ ರೀತಿ ಬಂದು, ಅದು ಹೆಂಗ್ ಹೋಯ್ತು, ಡೂ ಆರ್ ಡೈ ಸಿಚುವೇಶನ್. ಓಕೆ ಸರ್, ನಂಬ್ತಿರೋ ಬಿಡ್ತಿರೋ, ರಿಸಲ್ಟ್ ನಮ್ಮ ಪರವಾಗೇ ಇತ್ತು. ಅದು ಕೇಳ್ಕೊಂಡ್ರೆ ಅವ್ರ ಜ್ಯೋತಿ ಬರುತ್ತೆ, ನನಗೆ ಜ್ಯೋತಿ ಕಾಣುತ್ತೆ. ಅವ್ರ ಜ್ಯೋತಿ ಬಂದು ನಮಗೆ ತಲುಪಿಸಿದ್ರೆ ಸಾಕು, ನಮ್ಮ ಕೆಲಸ ಆಯಿತು ಅಂತ ಅರ್ಥ. ವೀಕ್ಷಿಸಿರುವಂತಹ ಎಲ್ಲ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನಾವು ಸುಧೀರ್ ಅವರ ವಿಡಿಯೋಗಳನ್ನ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ ವೀಕ್ಷಕರೇ. ಅವರು ಸಾಕಷ್ಟು ವಿಚಾರನ, ಜ್ಞಾನವನ್ನು, ಕೃಷ್ಣನ ತತ್ವವನ್ನು, ಕೃಷ್ಣನ ಸಿದ್ಧಾಂತವನ್ನು ಭಾಳ ಚೆನ್ನಾಗಿ ನಮಗೆ ವಿಚಾರವನ್ನು ತಿಳಿಸ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿರೋ ಒಂದು ಪಾರ್ಟ್ ಏನು ಅಂದರೆ, ಸುಧೀರ್ ಅವ್ರ ವಿಡಿಯೋಸ್ ಮಾಡುವಾಗ ಅವರು ಕೊಡೋವಂಥ ಒಂದು ಟೆಸ್ಟಿಮೋನೀಸ್ ನನಗೆ ಭಾಳ ಒಂದೊಂದು ವಿಭಿನ್ನ ರೀತಿಯಲ್ಲೇ ಇರುತ್ತೆ. ಡಿಫ್ರೆಂಟ್ ಟೆಸ್ಟಿಮೋನೀಸ್ ಅಂತ ಹೇಳ್ಬೋದು. ಸೊ ಎಷ್ಟೊಂದು ಜನ ಪಾಪ ಅವ್ರ ಸಮಸ್ಯೆಯನ್ನು ಇಟ್ಕೊಂಡು ಅವ್ರ ಹತ್ರ ಬಂದಿರ್ತಾರೆ, ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ಒಂದು ಪರಿಹಾರನ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಿಮಗೆ ತೋರಿಸುವಂಥ ಒಂದು ಟೆಸ್ಟಿಮೋನಿ ನಿಜವಾಗ್ಲೂ ಒಂದು ಅಚ್ಚರಿನೇ ಮೂಡಿಸುತ್ತೆ ಅಂತ ಹೇಳ್ಬೋದು. ಇದು ಒಂದು ಹೇಗೆ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಹೇಳಬೇಕು ಅಂದರೆ ಒಂದು ಭಕ್ತಿಯನ್ನು ಮೂಡಿಸುವಂಥ ಒಂದು ಈ ಒಂದು ಸಂಚಿಕೆ ಅಂತ ಹೇಳ್ಬೋದು. ನಿಮಗೆ ಸಾಕಷ್ಟು ನಾವು ನೋಡ್ತಾ ಇರ್ತಕ್ಕಂಥ ವೀಕ್ಷಕರಲ್ಲಿ ರಾಯರ ಭಕ್ತರು, ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಸಾಕಷ್ಟು ಜನ ಇದ್ದಾರೆ ಅಂತ ಅನ್ಕೊತೀನಿ. ಅವರು ಹೇಳುವಂಥ ಒಂದು ಮಾತು, ಭಕ್ತರು ಎಲ್ಲರೂ ಒಂದು ಮಾತು ಹೇಳ್ತಾರೆ, ನಿಮಗೂ ಗೊತ್ತಿರುತ್ತೆ, ರಾಯರಿದ್ದಾರೆ 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 ಅಂತ. ಖಂಡಿತ ಇವ್ರ ಜೊತೆ ನಾನು ಡಿಸ್ಕಸ್ ಮಾಡುವಾಗ ನನಗೆ ಅದೇ ಅನಿಸಿದ್ದು, ಖಂಡಿತ ರಾಯರಿದ್ದಾರೆ. ಸೊ ನನಗೂ ಒಂದು ಎಲ್ಲೋ ಇನ್ನೂ ಅವ್ರ ಮೇಲೆ ಭಕ್ತಿ ಭಾವನೆ ಇನ್ನೂ ಹೆಚ್ಚಾಯಿತು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಂಚಿಕೆ ನೀವು ಪೂರ್ತಿಯಾಗಿ ಈ ಸಂಚಿಕೆಯನ್ನು ನೋಡಿ. ಸೊ ಹಾಗಾಗಿ ನಿಮ್ಮ ಒಂದು ಏನಾನ ನಿಮಗೆ ಏನು ಅನಿಸಿರುತ್ತೆ, ಸೊ ಅದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ಸಂಚಿಕೆನ ಪ್ರಾರಂಭ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಸರ್, ನಿಮ್ಮ ಜೊತೆ ಡಿಸ್ಕಸ್ ಮಾಡುವಾಗ ನಿಜವಾಗ್ಲೂ ನನಗಂತೂ ಒಂದು ಗೂಸ್ ಬಂಪ್ಸೇ ಬಂತು ಅಂತ ಹೇಳ್ಬೋದು. ನಿಮ್ಗಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ನಿಜವಾಗ್ಲೂ ರಾಯರಿದ್ದಾರೆ ಅನ್ನೋದು ನಿಮ್ಮಂಥ ಒಂದು ಭಕ್ತರನ್ನ ನೋಡಿ ಹೇಳಿರಬೇಕು. ಸೊ ಹಾಗಾಗಿ ನಿಮ್ಮ ಒಂದು ಸಣ್ಣದಾಗಿ ಒಂದು ಕಿರುಪರಿಚಯ ಮಾಡಿಸ್ತಾ ನಿಮ್ಮ ಒಂದು ಅನುಭವ, ಸೊ ನಿಮ್ಮ ಮತ್ತು ರಾಯರ ಮಧ್ಯೆ ಇರುವಂಥ ಒಂದು ಒಡನಾಟ, ಹೇಗೆ ನಿಮಗೆ ಭಕ್ತಿ ಅನ್ನೋದು ಮೂಡ್ತು ಅವರಲ್ಲಿ, ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ನಮ್ಮ ವೀಕ್ಷಕರಿಗೆ ಶೇರ್ ಮಾಡಬೇಕು. ಓಕೆ, ಧನ್ಯವಾದಗಳು. ನಾನು ಸಹ ಸಾಮಾನ್ಯ ಮನುಷ್ಯನೇ, ನಾನೇನು ಅಂತ ಹೇಳ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ. ನಾನು ಆರ್ಡಿನರಿ ಮ್ಯಾನ್. ಎಲ್ಲರೂ ಹಾಗೆ, ಎಲ್ಲರಲ್ಲೂ ರಾಯರಿದ್ದಾರೆ, ಎಲ್ಲ ವ್ಯಕ್ತಿಗಳಲ್ಲೂ ರಾಯರು ಬರ್ತಾರೆ ಹೋಗ್ತಾ ಇರ್ತಾರೆ. ಬಟ್ ಆದರೆ ನಮ್ಗೆ ಗೊತ್ತಾಗೋದಿಲ್ಲ. ನನ್ನೊಂದು ಕೆಲವು ಅನುಭವಗಳನ್ನು ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ನಂಬಿದ್ದೀನಿ ಗಾಢವಾಗಿ. ಒಂದು ಕಾಲದಲ್ಲಿ ನಾನು ದೇವ್ರನ್ನೇ ನಂಬ್ತಾ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ಕೈ ಮುಗಿತಾ ಇರಲಿಲ್ಲ. ಹೀಗೆ ಕೆಲವು ಹಿರಿಕರು ನನಗೆ ಬುದ್ಧಿ ಹೇಳಿದ್ರು, ನನಗೂ ಅನುಭವ ಆಯಿತು. ನಂತರ ನಾನು ಒಂದು ಶ್ರೀ ಕ್ಷೇತ್ರಕ್ಕೆ ಹೋಗಿ ಬಂದು ಅಲ್ಲಿ ಉರುಳು ಸೇವೆ ಮಾಡ್ಕೊಂಡು ಬಂದ ನಂತರ ನನಗೆ ನನ್ನಲ್ಲೇ ಒಂದು ಚೇಂಜಸ್ಸನ್ನು ಕಾಣೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ.
ಆಗ ನನಗೆ ಸ್ವಲ್ಪ ನಂಬಿಕೆ ಬಂತು. ಓ ಎಲ್ಲೋ ಯಾರೋ ಹೇಳಿದ್ದು ನಿಜ, ರಾಯರಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಯಿತು. ಆದರೆ ನಂತರ ನಾನೇನು ಮಾಡಿದೆ, ಅದೇ ರಾಯರಿಂದ ನಮಗೆ ಒಂಥರ ಮುಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಒಂದು ಥರ ನನ್ನ ಬದುಕಿನಲ್ಲಿ ಚೇಂಜಸ್ ಆಯಿತು. ಮದುವೆ ಆದೆ ನಾನು. ಅವರು ನನ್ನ ಶ್ರೀಮತಿಯವ್ರೂ ರಾಯರನ್ನು ಪೂಜಿಸ್ತಾ ಇದ್ರು, ನಾನು ರಾಯರನ್ನು ಪೂಜಿಸ್ತಾ ಇದ್ದೆ. ಹಾಗಾಗಿ ರಾಯರು ಒಂದು ಕಡೆ ತಂದು ನಮ್ಮನ್ನು ಮದುವೆ ಮಾಡಿಸಿದ್ರು. ಮದುವೆ ಆದ ನಂತರ ನಾವು ಮಕ್ಕಳಿರಲಿಲ್ಲ, ಒಂದು 5-6 ವರ್ಷ. ಆ ನಂತರ ನಾವು ರಾಯರನ್ನ ಬೇಡ್ಕೊಂಡ್ವಿ, ಮಕ್ಕಳ ಬೇಕು, ನಮಗೆ ಸಂತತಿ ಬೇಕು, ಮತ್ತು ಸಂಸಾರ ನಡೆಸಬೇಕು, ಮತ್ತು ನಮ್ಮದು ಒಂಥರ ಮತ್ತೆ ವೃದ್ಧಿ ಆಗಬೇಕು ಅಂತ ಅಂದ್ಬಿಟ್ಟು ನಾವು ದೇವರಲ್ಲಿ ಕೇಳ್ಕೊಂಡಾಗ ಮತ್ತೆ ನಾವು ಹೋಗಿ ಮಂತ್ರಾಲಯದಲ್ಲಿ ಕೇಳ್ಕೊಂಡು ಬಂದ್ವಿ. ಅಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ 2 ತೆಂಗಿನಕಾಯಿ ಸಿಕ್ತು. ತೆಂಗಿನಕಾಯಿ ಪೂಜೆ ಮಾಡಿದಾಗ ಅದ್ಭುತವಾದ ಹೂಗಳು, ಎರಡು ತೆಂಗಿನಕಾಯಲ್ಲೂ ಅದ್ಭುತವಾದ ಹೂಗಳು. ಅಂದ್ರೆ ಹೂ ಅಂದ್ರೆ ಯಾವ ರೀತಿ ಸರ್ ಅದು? ಅದು ತೆಂಗಿನಕಾಯಿ ಒಡೆದ ತಕ್ಷಣ ಅಲ್ಲಿ ಪುರೋಹಿತರು ಒಡೆದ್ರು ಅದನ್ನ, ಮಂಚಾಲಮ್ಮ ದೇವ್ರ ಮುಂದೆ ಒಡೆದ್ರು. ಮಂಚಾಲಮ್ಮ ದೇವಸ್ಥಾನ ಫಸ್ಟ್ ಅದು ಪ್ರತೀತಿ ಅದೇ ಅಲ್ವಾ, ಅಲ್ಲಿ ಒಡೆದು ಊರ ಗ್ರಾಮ ದೇವತೆ ಒಡೆದ ನಂತರ ನೀವು ರಾಘವೇಂದ್ರ ಸ್ವಾಮಿಗಳು ನೋಡೋದಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಕ್ಯೂನಲ್ಲಿ ನಿಂತ್ಕೊಂಡು ದೇವರಿಗೆ ಅವ್ರಿಗೆ ಕೊಟ್ವಿ. ಅವ್ರು ಅದನ್ನ ಒಡೆದ ತಕ್ಷಣ ಹೂ ಬಂತು. ಅದು ಅದ್ಭುತ, ನಾನು ನೋಡಕ್ಕೆ ಆಗಲ್ಲ, ಅದು ವರ್ಣಿಸಕ್ಕೂ ಆಗಲ್ಲ. ಅದು ಇವತ್ತು ನಾನು ಎಲ್ಲೂ ನೋಡಿಲ್ಲ. ಎಲ್ಲರೂ ಹೇಳ್ತಿದ್ರು ಹೂ ಬರುತ್ತೆ ಅಂತ, ಬಟ್ ನಾವು ನೋಡಿದ್ವಿ ಸಣ್ಣದಾಗಿ ಪ್ರತ್ಯಕ್ಷವಾಗಿ ನೋಡಿ ಬೆರಗಾಗುವಂಗೆ. ಮತ್ತೆ ಅಲ್ಲಿರೋ ಜನಗಳೆಲ್ಲ ಬಂದ್ರು ತುಂಬಿಬಿಟ್ರು. ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಯಾರಿಗೂ. ಆ ಥರ ಮೇಲ್ ಬಿದ್ದು ನೋಡ್ತಾರೆ. ಅವಾಗ ನಾವು ಏನು ಎತ್ತ ಕೇಳಿದಕ್ಕೆ, ಇಲ್ಲ ನಿಮ್ಗೆ ಅದ್ಭುತ ನಡೆಯುತ್ತೆ, ನಿಮಗೆ ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆ ಮಗು ಬರುತ್ತೆ, 2 ಬರ್ತಾರೆ, ಒಳ್ಳೆ ಹೆಸರು ಮಾಡ್ತಾರೆ ಅಂತಂದ್ರು. ಅವಾಗ ನಾವು ಓಕೆ, ರಾಯರು ಅನುಗ್ರಹ ಕೊಟ್ಟಿದ್ದಾರೆ ಅಂತ ಅರ್ಥ ಆಯಿತು. ಮತ್ತು ಅದೇ ಥರನೇ ಮಕ್ಕಳು ಹುಟ್ಟಿದ್ರು, ಚೆನ್ನಾಗಿದ್ದಾರೆ, ಓದ್ತಾ ಇದ್ದಾರೆ. ಅದೊಂದು ರೀತಿಯಲ್ಲಿ ಆಯಿತು. ಪ್ರತ್ಯಕ್ಷ ದರ್ಶನ ರಾಯರು ಕೊಟ್ಟರು ನಮಗೆ ಬೇರೆ ರೀತಿಯಲ್ಲಿ. ನಂತರ ಇನ್ನೊಂದು ಸನ್ನಿವೇಶ ನಡೀತು. ಏನು ಅಂತ ಹೇಳಿದ್ರೆ, ಒಂದು ದಿನ ನಮ್ಮ ಅಣ್ಣವರು ಒಂದು ಇದರಲ್ಲಿ ಸಭೆಯಲ್ಲಿ ನೀನು ಟಾಕ್ ಕೊಡಬೇಕು ಅಂತ ಹೇಳ್ತಾರೆ. ನನ್ನ ಹತ್ರ ಇರೋ ಲ್ಯಾಪ್ಟಾಪ್ನಲ್ಲಿ ಬ್ಲ್ಯಾಕ್ ಕಲರ್ ಒಂದು ಗೆರೆ ಇದೆ, ಅದ್ರ ಮೇಲ್ಗಡೆ ಒಂಥರ ಬೊಟ್ಟು ಥರದ್ದು ಕಪ್ಪು ಚುಕ್ಕೆ ಇತ್ತು, ಚಂದ್ರನ ಕರೆದು ಕಪ್ಪು ಚುಕ್ಕೆ. ಅದನ್ನು ರಿಪೇರಿ ಮಾಡಿಸ್ಕೊಳಕ್ಕೆ ಆಗಲ್ಲ. ಅದು 1.5 ವರ್ಷದಿಂದನೂ ಇತ್ತು ಅದು ಆ ಥರದ್ದು. ನಾನು ಏನೇನೋ ಮಾಡಿ ಅವರು ಟಾಕ್ ಕೊಡಬೇಕು ಅಂತ ಹೇಳ್ತಾರೆ. ನಾಳೆ ಅದು ಲ್ಯಾಪ್ಟಾಪ್ ರೆಡಿ ಇಲ್ಲ. ನಾನು ನಮ್ಮ ಅಣ್ಣನ ಹತ್ರ ಹೇಳಿದೆ, ನಾನು ಲ್ಯಾಪ್ಟಾಪ್ ರೆಡಿ ಇಲ್ಲ, ಅದು ಏನಾರ ಆದರೆ ಅವಮಾನ ಆಗುತ್ತಲ್ಲ, ಏನು ಮಾಡೋದು, ತೊಂದರೆ ಇಲ್ಲ, ನೀನು ಚೆನ್ನಾಗಿ ಮಾಡು, ಅದನ್ನು ಗೊತ್ತಾಗ್ದಂಗೆ ಮಾಡೋಣ, ಟ್ರೈ ಮಾಡೋ, ಯು ಟ್ರೈ ಲೆವೆಲ್ ಬೆಸ್ಟ್ ಟು ಟೀಚ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಯಿತು ಅಂತ ನಾನು ಅದನ್ನು ಪ್ರಯತ್ನ ಮಾಡಿದೆ. ಮತ್ತು ನಂತರ ನಮ್ಮ ಅಣ್ಣನಿಗೆ ಮತ್ತೆ ನಾನು ಅದನ್ನು ಸರಿ ಮಾಡಿಸ್ಬೇಕು ಅಂತ ಒಂದು ಅಂಗಡಿಗೂ ಹೋದೆ. ಅಲ್ಲಿ 7,000 ರೂಪಾಯಿ ಆಗುತ್ತೆ ಅದಕ್ಕೆ ಸ್ಕ್ರೀನ್ಗೆ ಅಂತ ಹೇಳೋದು. ನನ್ನ ಹತ್ರ ದುಡ್ಡು ಇರಲಿಲ್ಲ, ಅಕೌಂಟಲ್ಲಿ 500 ರೂಪಾಯಿ ಮಾತ್ರ ಇತ್ತು. ಮತ್ತು ನಾನು ಮನೆಗೆ ಬಂದೆ, ಇದು ಆಗಲ್ಲ ಅಂತ ಅಂದ್ಬಿಟ್ಟು ಬಂದೆ. ಎಲ್ಲ ರೆಡಿ ಮಾಡ್ಕೊಂಡು ನೈಟ್ ನಿದ್ದೆ ಮಾಡಬೇಕಾದ್ರೆ ದೇವ್ರನ್ನ ಕೇಳ್ಕೊಂಡೆ, ಈ ಥರ ರಾಘವೇಂದ್ರ ಸ್ವಾಮಿಗಳು ನೀವೇ ಕಾಪಾಡಬೇಕು, ನನ್ನ ಮಾನ ಮರ್ಯಾದೆಲ್ಲ ನಿಮ್ಮ ಕೈಯಲ್ಲಿದೆ, ಇವತ್ತು ನಾಳೆ ಚೆನ್ನಾಗಿ ಆಗಬೇಕು, ಅದನ್ನು ತಂದ್ಬಿಟ್ಟು ನೆರವೇರಿಸ್ಕೊಡಿ ತಂದ್ಬಿಟ್ಟು ನಿದ್ದೆ ಮಾಡೋದಕ್ಕಿಂತ ಮುಂಚಿತವಾಗಿ ಬೇಡ್ಕೊಂಡು ಮನಿಕೊಂಡೆ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ನಾನು ಯೂಶ್ವಲಿ 4 ಗಂಟೆಗೆ ಎದ್ದು ಬಿಡ್ತೀನಿ, ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಕೂತ್ಕೊಂಡು. 4 ಗಂಟೆಗೆ ಆನ್ ಮಾಡಿದಾಗ ಏನೇ ಕರೆಕ್ಷನ್ಸ್ ಇದೆ ನೋಡೋಣ, ಮತ್ತೆ ನಾಳೆ ತೋರಿಸ್ಬೇಕಲ್ವಾ, ಅದಕ್ಕೆ ತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕಲ್ವಾ ತಂದ್ಬಿಟ್ಟು ತೆಗೆದ್ರೆ ಅದು ಇಲ್ಲವೇ ಇಲ್ಲ. ನಾನೇ 1 ನಿಮಿಷ ಬೆರಗಾಗೋದೆ. ಅಂದ್ರೆ ಅದು ಬ್ಲ್ಯಾಕ್ ಅಂತ ನೀವು ಹೇಳಿದ್ರಲ್ಲ, ಆ ಲೈನ್ ಸ್ಕ್ರಾಲಿಂಗ್ ತರದ್ದು ಇದೆಯಲ್ಲ, ಕಪ್ಪು ಮಚ್ಚೆ ಅದ್ರ ಮೇಲೆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲ್ಗಡೆ, ಮತ್ತೆ ಅದು ಕಪ್ಪು ಚುಕ್ಕೆ ಮೇಲ್ಗಡೆ, ಅವೆರಡು ಮಾಯ. 7,000 ರೂಪಾಯಿ ಕೊಟ್ಟು ಮಾಡಿಸ್ಬೇಕಾಗಿರೋದನ್ನ ರಾಯರು 1 ರೂಪಾಯಿ ಖರ್ಚಿಲ್ದರೆ ನೆಮ್ಮದಿಯಾಗಿ ನನಗೆ ನೆಕ್ಸ್ಟ್ ನೀನು ಟಾಕ್ ಮಾಡು ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ತೋರಿಸಿದಾರೆ ಅಂತಂದ್ರೆ ಅವಾಗ ನಾವು ರಾಯರ್ ನಂಬೇಕಾ ಇಲ್ಲ ನಮ್ಮನ್ನ ನಾವೇ ನಂಬೇಕಾ, ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಇದು ರಾಯರ್ ಈಗಿನ ಕಾಲದಲ್ಲಿ ಟೆಕ್ನಾಲಜಿಕಲ್ ವರ್ಲ್ಡ್ ಅಲ್ಲಿ ನಾವು ಯಾವ್ದನ್ನ ನಂಬಬೇಕು ಹೇಳಿ, ಇದೊಂದು ಪ್ರಶ್ನೆ ಹುಟ್ಟುತ್ತೆ. ಆದ್ರೆ ನನಗೆ ಕ್ವಶನ್ ಮಾರ್ಕ್ ಇವತ್ತೂನು ಅದು ಪವಾಡ ಹೆಂಗ್ ನಡೆಯುತ್ತೆ, ಯಾವ ರೀತಿ ಬಂದು ಅದು ಹೆಂಗ್ ಹೋಯ್ತು. ಆ ವ್ಯಕ್ತಿ ಹೇಳ್ದ 7,000 ರೂಪಾಯಿ. ಅಂದ್ರೆ ಸ್ಕ್ರೀನ್ ಚೇಂಜ್ ಮಾಡ್ಬೇಕಾಗಿತ್ತಲ್ಲ ಸರ್, ಅದು ಫುಲ್ ತೆಗ್ದಾಕ್ತೀವಿ ಅಂತ ಹೇಳಿದ್ರು ಅವರು. ಹೊಸದಾಗ ಹಾಕೊಡ್ತೀನಿ 7,000 ರೂಪಾಯಿ ಆಗತ್ತೆ ಅಂತಂದ್ರು. HP ಕಂಪನಿ ಅವರು ಬನಶಂಕರಿಯಲ್ಲಿ. ನಾನು ಅವಾಗ ಇದೇನಿದು 7,000 ರೂಪಾಯಿ, 7 ನಿಮಿಷನೇ ಇಲ್ಲ, 1 ಸೆಕೆಂಡ್ ಇಲ್ಲ, 1 ರೂಪಾಯಿ ಇಲ್ಲ, ಏನೂ ಇಲ್ಲ, 1 ಪೈಸೆ ಖರ್ಚಿಲ್ಲ, ಹಾಗೋಗ್ಬಿಟ್ಟಿದೆ. ಏನ್ ನಂಬೋದು ಇವಾಗ, ಯಾವ್ದನ್ನ ನಂಬಬೇಕು? ಸೊ ಅವಾಗ ಇನ್ನೂ ಜಾಸ್ತಿ ಆಗೋಯ್ತು. ಬೆಳೆದ್ಬಿಡ್ತು, ಬೆಳೆದು ಹೋಯ್ತು, ಮುಗೀತು. ನೆಕ್ಸ್ಟ್
ಆವಾಗ ಹೋದೆ, ಅಲ್ಲಿ ಟಾಕು ಕೊಟ್ಟೆ. ಆಮೇಲೆ ಅದಕ್ಕೆ ಮುಂಚಿತವಾಗಿ ನಮ್ಮ ಅಣ್ಣಂಗೆ ಹೇಳಿದೆ, ಇಮಿಡಿಯೇಟ್ 4 ಗಂಟೆಗೆ ಫೋನ್ ಮಾಡಿದೆ. ಏನು ಮಾಡ್ತಾ ಇದ್ದೆ ಇಷ್ಟೊತ್ತಿನಲ್ಲಿ, ನೀನು ಯಾಕೆ ಫೋನ್ ಮಾಡ್ತಾ ಇದ್ದೆ? ಇಲ್ಲ ಅಣ್ಣ ಈ ಥರ ಆಯಿತು. ನೀನು ಹುಚ್ಚಿ ಹಿಡಿದೆ, ನೀನು ದಡ್ಡ, ನೀನು ಏನೋ ಇನ್ನೂ ನಿದ್ದೆಗಣ್ಣಲ್ಲೇ ಇದೆಯಾ, ನೀನು ಏನೋ ಹೇಳ್ತಾ ಇದೆಯಾ? ಇಲ್ಲ ನೋಡು, ಬೇಕಾ ವಿಡಿಯೋ ಆನ್ ಮಾಡಿ ತೋರಿಸ್ತೀನಿ ನೋಡು, ಫೋಟೋ ಕಳಿಸ್ತೀನಿ ನೋಡು ಅಂದೆ. ಇಲ್ಲ ಓಕೆ ಆಯಿತು, ನಾನು ಏನೂ ಅನ್ನೋಕ್ಕಾಗಲ್ಲ, ಇವಾಗ ಮನೆಗೆ ಹೋಗ್ತಾ ಅಂದ್ಬಿಟ್ಟು ಹೇಳಿದೆ. ಇಲ್ಲ ಮನಗಿಲ್ಲ, ಎದ್ದಿದ್ದೀನಿ, ಕರೆಕ್ಷನ್ ಮಾಡ್ತಾಯಿದ್ದೆ. ಖುಷಿ ಆಯಿತು ನನಗೆ, ಗುಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅವ್ರು ಎತ್ತಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ರು. ಅವರು ಫೋನ್ ಸ್ವಿಚ್ ಆಫ್ ಮಾಡಿದ್ರು. ನನಗೆ ಅವಾಗ ಖುಷಿ ಆಗೋಯ್ತು. ಏನು ನಾನು ಯಾವ್ದು ನೋಡಬೇಕು, ಟಾಕ್ ಕೊಡಬೇಕಾ ಇಲ್ಲ ರಾಯಲ್ ನಂಬಬೇಕಾ? ಸೊ ಆ ಖುಷಿನಲ್ಲಿ ಟಾಕು ಚೆನ್ನಾಗಾಯ್ತು, ಎಲ್ಲ ಆಯಿತು. ಇದೊಂದು ಘಟನೆ ಮರೆಯೋದಕ್ಕೆ ಆಗಲ್ಲ. ಹೌದು, ಆ ಲ್ಯಾಪ್ಟಾಪ್ ಇವತ್ತು ಇದೆ ಮನೆಯಲ್ಲಿ, ಇವತ್ತು ಅದನ್ನ ಯೂಸ್ ಮಾಡ್ತಾ ಇದೀವಿ. ಅದೊಂದಿದೆ. ನಂತರ ಇನ್ನೊಂದು ಘಟನೆ ನಡೀತು. ಏನು ಅಂತಂದ್ರೆ, ನನ್ನ ಆಫೀಸ್ ರೂಮಲ್ಲೇನೆ, ನನ್ನ ಸಿಬ್ಬಂದಿ ವರ್ಗದ ಮುಂದೆನೆ ಒಂದು ಪ್ರಿಂಟ್ಔಟ್ ಬೇಕು ಅಂತ ಹೇಳಿದ್ರು. ಅದು 8-9 ತಿಂಗಳು ಅದು ಕೆಟ್ಟೋಗಿದೆ, ಒಂದು ಮೂಲೆಯಲ್ಲಿ ಹಾಕಿದ್ದೇವೆ. ನಾವು ಸಿಸ್ಟಮ್ ಅಡ್ಮಿನ್ ಕರೆದಿದ್ವಿ, ಅವರು ಚೆಕ್ ಮಾಡಿ ತಂದ್ರು. ಆಗಲ್ಲ ಸರ್, ಇದೇನು ಮಾಡೋಕ್ಕಾಗಲ್ಲ, ಅದು ಅಲ್ಲೇ ಬಿಸಾಕಿ ಮ್ಯಾನೇಜ್ಮೆಂಟ್ ಹೇಳೋಕೆ ಹೋದ್ರೆ ಅವರು ತಪ್ಪು ತಿಳ್ಕೊಳ್ತಾರೆ, ಅದು ನೋಡೋಣ, ನಂತರ ಯಾವಾಗ ಹೊಸದು ಬಂದಾಗ ಅದು ರೀಪ್ಲೇಸ್ ಮಾಡೋಣ, ಅಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರು. ನಾವು ಆಯಿತು, ಇನ್ನು ಏನು ಮಾಡೋದು, ಪಾಪ ಅವನ್ನ ಸಿಕ್ಕಾಕ್ಸೋಕ್ಕೂ ಆಗಲ್ಲ, ನಾವು ಅವನ್ನ ಬೈಸೋಕ್ಕೂ ಆಗಲ್ಲ, ಅವ್ನ ಜಾಬ್ ಹೋಗುತ್ತೆ, ಏನೋ ಒಂದು ಆಗುತ್ತೆ, ಕೆಟ್ಟ ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ಬಿಟ್ಟಾಕಿದ್ವಿ. ಆಯಿತು, ಎಲ್ಲ ಇರಲಿ, ಪಾಪ ಅವನು ಹೇಳಿದ ನಿಜಾಂಶ ನಾವು ನಂಬಬೇಕು. ಮತ್ತು ನಾವು ಪ್ರಯತ್ನ ಮಾಡಿದ್ವಿ, ಪೇಪರೆಲ್ಲ ಹಾಕಿ ತೆಗಿಯೋದೆಲ್ಲ ಮಾಡೋದು, ಏನೂ ಬರಲಿಲ್ಲ. ಸೊ ಧೂಳು ಹಿಡಕ್ಕೆ ಹಂಗೆ ಬಿಟ್ಟಾಕಿದ್ವಿ. ಇನ್ಸ್ಪೆಕ್ಷನ್ ಇದೆ, ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಡೆಲ್ಲಿಯಿಂದ ಆಫೀಸ್ಗೆ, ನಾವು ಫೈಲ್ ರೆಡಿ ಮಾಡ್ಬೇಕು, ಎಲ್ಲ ರೆಡಿ ಆಗಿದೆ, ಪ್ರಿಂಟ್ಔಟ್ ಒಂದು ತೆಗೆದು ಇಡಬೇಕಷ್ಟೇ. ಮೇಡಮ್ ಇದು ಆಫೀಸ್ ಸಿಬ್ಬಂದಿ ವರ್ಗದವ್ರು ಬಂದರು, ಕೇಳಿದ್ರು. ಸರ್ ಮೇಡಮ್ ಬಂದು ಒಬ್ರು ಕೇಳಿದ್ರು, ಸರ್ ಇದು ಪ್ರಿಂಟ್ಔಟ್ ತೆಗಿಬೇಕು, ಹೊರಗಡೆ ಹೋದ ಚಾರ್ಜ್ ಆಗುತ್ತೆ, ಇಲ್ಲೇ ತೆಗೆದು ಬಿಡೋಣ ಅಂತಂದ್ರೆ. ಇಲ್ಲೆಲ್ಲ ಕೆಟ್ಟೋಗಿದೆಯಲ್ಲ ಅಂತಂದ್ರೆ. ಏನೋ ನೋಡಿ ಸರ್ ಪ್ರಯತ್ನ ಮಾಡಿದ್ದೆ ಅಂದರೆ, ಏನು ಪ್ರಯತ್ನ ಮಾಡೋದು ಅಂತ ಸುಮ್ಮನೆ ಕೂತಿದ್ದೆ. ಅವಾಗ ಜ್ಞಾಪಿಸ್ಕೊಂಡೆ, ನಾನು ದೇವ್ರ ಫೋಟೋ ಇತ್ತು ರಾಘವೇಂದ್ರ ಸ್ವಾಮಿಗಳದ್ದು, ಅದನ್ನು ಇಟ್ಕೊಂಡ್ಬಿಟ್ಟು ನೀವು ಅಲ್ಲಿ ನಿಂತ್ಕೊಳ್ಳಿ, ಆನ್ ಮಾಡಿ, ನಾನು ಇಲ್ಲಿ ಇಟ್ಕೊಂಡಿರ್ತೀನಿ, ಇದು ಪ್ರೇಯರ್ ಮಾಡ್ತೀನಿ, ಕೇಳ್ಕೊಳ್ತೀನಿ, ನೀವು ಆಮೇಲೆ ನಾನು ಹೇಳಿದ ಮೇಲೆ ನೀವು ಮಾಡಿ ತಂದ್ಬಿಟ್ಟು ನಾನು ಭಕ್ತಿಯಿಂದ ಕೇಳ್ಕೊಂಡೆ ರಾಯರ್ನ. ಅದು ಏನೋ ನೋಡಿ ಅದನ್ನು ರೆಡಿ ಮಾಡಿಕೊಡಿ ತಂದ್ಬಿಟ್ಟು ಕೇಳ್ಕೊಂಡಿದ್ದ ತಕ್ಷಣ ಅವ್ರು ಆನ್ ಮಾಡಿ ಅಂತ ಹೇಳಿದೆ. ಆನ್ ಮಾಡಿದ್ರು, ಒಂದು ಪೇಪರ್ ಇಟ್ಬಿಟ್ಟು ತೆಗೆದು ನೋಡಿ ಅಂತ ಅಂದೆ. ತೆಗೆದು ನೋಡಿದ್ರು. ಅವಾಗ ಮೇಡಮ್ ಸಹ ಪ್ರಿಂಟ್ ಬರ್ತಾ ಇದೆ ಅಂತ ಅಂದರು. ನಾನು ಇದೇನಿದೆ, ಏನು ನಡೀತಾ ಇದೆ ನೋಡಿ ಇವಾಗ ಹಂಗೆ ಹೇಳ್ತಿದ್ದು ಏನಿದೆ, ಇಲ್ಲಿ ನನಗೆ ಮೈ ಜುಮ್ಮತ್ತನತ್ತೆ. ರಾಯರು ಜ್ಞಾಪಿಸ್ಕೊಂಡು ಡ್ರೆಸ್ಸಾಗಿ ಏನೋ ಒಂದು ಹಾಕ್ತಾ ಇರ್ತದೆ ಜುಮ್ಮತ್ತ. ಅವಾಗ ನಾನು ಅನ್ಕೊಂಡೆ, ಅಲ್ಲಿ ಏನೋ ಇದೆಯಲ್ಲ ಶಕ್ತಿ, ಹೆಂಗೆ ಅದು ಕನೆಕ್ಟ್ ಆಗುತ್ತೆ ಅಂತ. ನಮ್ಮ ವೈಫ್ ಶುರುವಾಗಿದ್ದು ಹೇಗೆ ಸರ್ ನಿಮಗೆ ಇದು ರಾಯರ ಮೇಲೆ ಭಕ್ತಿ ಶುರುವಾಗಿದ್ದು ಸಮಯ ಯಾವಾಗಿಂದ? ನಾನು ನೋಡಿ ಯಾವತ್ತೋ ದೇವಸ್ಥಾನಕ್ಕೆ ಹೋದಾನಲ್ಲ, ದೇವಸ್ಥಾನ ನಂಬುದಾನಲ್ಲ. 33 ವರ್ಷ ನನಗೆ ಗೊತ್ತಿಲ್ಲ, ನಾನು ಸೈನ್ಸ್ ನಂಬೋದು ಜಾಸ್ತಿ. ಆದರೆ ಒಬ್ರು ಹೇಳಿದ್ರು ನನಗೆ, ನೀನು ಇಷ್ಟು ದಿನ ದೇವ್ರನ್ನ ನಂಬ್ತಾ ಇರಲಿಲ್ಲ, ಈಗ ಕಷ್ಟಗಳು ಬಂದಿದೆ ನಿನಗೆ, ಈಗ ದೇವ್ರನ್ನ ನಂಬಲೇಬೇಕು, ನಿಂದೆಲ್ಲ ಮುಗಿದೋಗಿದೆ ಕರ್ತವ್ಯಗಳು, ಇನ್ನು ಮುಂದೆ ದೇವ್ರು ನಂಬಿದ್ರೆ ಮಾತ್ರ ನಿನಗೆ ತಂದ್ಬಿಟ್ಟು ಹೇಳಿದ್ರು. ನಾನು ಅವಾಗ ಸ್ಟಾರ್ಟ್ ಮಾಡ್ಕೊಂಡೆ ದೇವ್ರ ನಂಬೋದಕ್ಕೆ. ಆವಾಗ ಒಬ್ರು ಹೇಳಿದ್ರು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಬಾ, ಅದಾದ ನಂತರ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಾ, ಇಲ್ಲಿಂದ ನಿನಗೆ ಶುರುವಾಗುತ್ತೆ ಅಂತಂದ್ರೆ. ಅದು ಯಾವ ಗಳಿಗೆಯಲ್ಲಿ ಅವ್ರು ಯಾವ ರೀತಿ ಹೇಳಿದ್ರು ಗೊತ್ತಿಲ್ಲ, ದೇವರೇ ಅವ್ರ ಮುಖಾಂತರ ಹೇಳ್ಸಿದ್ನ ಇಲ್ಲಿ ಇವರೇ ಹೇಳಿದ್ರು, ನಮ್ಮನ್ನು ನೋಡ್ಬಿಟ್ಟು ಹೇಳಿದ್ರು. ಎಲ್ಲ ಹೇಳಿದವರೆಲ್ಲ ಹೆಂಗಸರುಗಳೇನೆ, ಮೇಡಮ್ ದಿರ್ಗಳೇನೆ ಹೇಳಿದ್ದು. ಆವಾಗ ನಾನು ಆಯಿತು, ದೇವರು ಯಾರಾದ್ರೂ ಏನಂತ ಹೇಳಿದ್ದಾರೆ, ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದೆ ಸರ್, ಅಷ್ಟೇ. ಅವತ್ತಿಂದ ಹಿಂದಕ್ಕೆ ತಿರುಗಿ ನೋಡಿಲ್ಲ. ಸೊ ನಾನು ಇವತ್ತು 0 ಅಂತ ಹೇಳ್ತೀನಿ ಸೈನ್ಸ್ನ. ಸೈನ್ಸ್ ಈಸ್ ನಥಿಂಗ್. ಟ್ರೆಡಿಷನಲ್ ಓಲ್ಡನ್ ಮೆಥಡ್ಸ್ ಆರ್ ದೇರ್ ಸ್ಟಿಲ್. ದೇವರಿದ್ದಾರೆ, ದೇವರು ಅವ್ರ ಮುಖಾಂತರನೇ ಬರ್ತಾರೆ. ನಾವು ಹೇಳ್ತೀವಿ ವೈರ್ಲೆಸ್ ಕಮ್ಯುನಿಕೇಶನ್, ಮ್ಯಾಚ್ ಎಲ್ಲ ನಡೀತಾ ಇರುತ್ತೆ, ಇಲ್ಲಿ ನೋಡ್ತಾ ಇದೀವಿ ಅಂತೀವಿ. ಸೊ ಅದನ್ನ ಅವತ್ತಿನ ಕಾಲದಲ್ಲೇ ಇತ್ತು, ಬಟ್ ನಮ್ಗೆ ಗೊತ್ತಿರಲಿಲ್ಲ. ಸೊ ಇದೇ ರೀತಿ ಯಾಕೆ ದೇವ್ರದ್ದು ಅನುಗ್ರಹಗಳು ನಮ್ಗೆ ಆಗಬಾರ್ದು, ಆ ರೀತಿ ನಡೀಬಾರ್ದು, ನಡೀತಾ ಇದೆ ಅನ್ನೋದನ್ನ ತಪ್ಪೇನಿಲ್ಲ. ಅದನ್ನ ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ, ಕೆಲವ್ರು ಇನ್ನೇನು ಹೇಳ್ತಾರೆ, ಇವನು ಹುಚ್ಚ, ಏನೋ ಹೇಳ್ತಾನೆ, ಏನೋ ಮಾಡ್ತಾನೆ ಅಂತಾರೆ. ಇದು ನಿಮ್ಗೆ ಎಲ್ಲ ಕಣ್ಣು ಮುಂದೆ ನಡೆದಿದೆ. ನಾನು ಒಬ್ಬನೇ ನೋಡಿಲ್ಲ, ಬೇರೆಯವರು ನೋಡಿದ್ದಾರೆ. ಅವರೆಲ್ಲ ಏನ್ ಹೇಳ್ತಾ ಇದಾರೆ, ನೀವೇನೋ ಮಾಯಾಮಾಟ ಮಾಡ್ತಾ ಇದೀರಾ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದೀರಾ, ಹಂಗ್ ಮಾಡಿದಿರಿ, ಹಿಂಗ್ ಮಾಡಿದಿರಿ, ಏನೋ ವಿದ್ಯೆ ಕಲ್ತಿದ್ದೀರಾ ಅಂತಾರೆ. ಹಂಗ್ ವಿದ್ಯೆ ಕಲ್ತಿದ್ರೆ ನಾನು ಇಷ್ಟ ದುಡ್ಡು ಮಾಡ್ಬಿಡ್ತಾ ಇದ್ದೆ. ದುಡ್ಡು ಮಾಡೋದಕ್ಕೆ ಏನು, ಅದೇ ಸಾಕು ನನಗೆ. ಆ ತರ ಮಾಡಿ ಕೋಟಿ ಮಾಡ್ಬಿಡ್ಬೋದಿತ್ತು. ಆಗಲ್ಲ. ಅದು ಭಕ್ತಿಯಿಂದ ಕೇಳ್ಕೊಂಡ್ವಿ. ಹೌದು, ನಮ್ಮ ಕಷ್ಟ ದೇವ್ರಿಗೂ ಗೊತ್ತಾಯ್ತು. ಒದ್ದಾಡ್ತಾ ಇದ್ದಾರೆ, ಇದಕ್ಕೆ ಪರಿಹಾರನೇ ಇಲ್ಲ, ಏನೋ ಒಂದು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ರಿಸಲ್ಟ್ ಸಿಗುತ್ತೆ ಅಂತ, ತೃಪ್ತಿ ಆಗ್ತಾರೆ ಅಂತ ಅಂದ್ಬಿಟ್ಟು ಮಾಡಿದ್ರು. ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದ್ರು. ಅಲ್ಲಿ ಒಬ್ಬ ವಿಜ್ಞಾನಿನೂ ಇದ್ರು ಅಲ್ಲಿ ಆ ಕ್ಷಣದಲ್ಲಿ ನೋಡೋದಕ್ಕೆ, ಜೊತೆಲೇ ಇದ್ರು. ಅವರು ನಮ್ಮ ಸಿಬ್ಬಂದಿ ವರ್ಗದಲ್ಲೇ ವಿಜ್ಞಾನಿ ಇದ್ರು, ರಿಟೈರ್ಡ್ ವಿಜ್ಞಾನಿ. ಅವರು ನೋಡಿದ್ರು, ವಾಟ್ ಈಸ್ ದಿಸ್ ಮಿರಾಕಲ್ ಅಂತ ಇದ್ದಾರೆ.
ಆಗಿದ್ದಾಗ ಸಾಕ್ಷಿಗಳು. ಸಾಕ್ಷಿ ಸುಳ್ಳೇನಿಲ್ಲ, ನಡೆದು ಹೋಗಿರೋ ಘಟನೆಗಳು ಇವೆಲ್ಲ. ಅಂದ್ರೆ ಇವಾಗ ಪ್ರಿಂಟರ್ ಹೇಳಿದ್ರಲ್ಲ ಸರ್, ಅಂದ್ರೆ ಎಷ್ಟು ದಿನಗಳಿಂದ ಹಾಗೆ ಅದು ಇತ್ತು? 8-9 ತಿಂಗಳಿಂದ ಹಂಗೆ ಬಿದ್ದಿತ್ತು, ಧೂಳು ಹಿಡಿದಿತ್ತು. ಅವ್ರು ಮೇಡಮ್ದಿರೋ ಬಟ್ಟೆ ತಗೊಂಡು ಒರೆಸ್ತಾ ಇದಾರೆ ಅದನ್ನ ರಿಪೇರಿ ಮಾಡಿಸ್ಬೇಕು ಅಂತ ಯಾರು ರಿಪೇರಿ ಮಾಡಿಸಿಲ್ವಾ? ಪಾಪ ನಾವು ಮಾಡಿದ್ವಿ ಎಲ್ಲ, ಹಾಗೆ ಟ್ರೈ ಮಾಡಿ ಬಿಟ್ಟಿದ್ದು ಅದನ್ನ ಅಷ್ಟೇ, ಟ್ರೈ ಮಾಡಿ ಬಿಟ್ಟಿದ್ದು. ಇನ್ನೇನು ಮಾಡಕ್ ಸಾಧ್ಯ ಇಲ್ಲ. ಹೊಸದಾಗಿ ಬಂದಾಗ ಅದನ್ನ ಕೊಟ್ಬಿಟ್ಟು ರಿಪ್ಲೇಸ್ ಮಾಡ್ಕೊಳ್ಳೋಣ, ಅದು ಆಮೇಲೆ ನಂತರ ಅವರು ಇದಕ್ಕೆ ಚೇಂಜ್ ಮಾಡಿಸ್ತಾರೆ ಕಂಪ್ನಿಗೆ ಹೇಳಿ ತಂದ್ಬಿಟ್ಟು ಬಿಟ್ಟಾಕಿದ್ವಿ. ಅದು ಟೈಮ್ ಬರುತ್ತೆ. ಈಗ ಟೈಮ್ ಇಲ್ಲ, ಎಲ್ಲರೂ ಬ್ಯುಸಿ ಆಗಿದ್ದಾರೆ, ಎಕ್ಸಾಮ್ಸು ಮತ್ತು ಅದು ಇದು ತಂದ್ಬಿಟ್ಟು ಇರ್ತಾರೆ ತಂದ್ಕೊಂಡು ನಾವು ಯಾರಿಗೂ ತೊಂದರೆ ಕೊಡೋಕೆ ಹೋಗಲಿಲ್ಲ, ಹಾಗೆ ಬಿಟ್ಟಿದ್ವಿ. ಸೊ ಹೀಗಂದಾಯಿತು. ನಂತರ ಏನಾಯಿತು, ಇನ್ನೊಂದರಲ್ಲಿ ಏನದು ಪ್ರಿಂಟ್ರದೊಂದಾಯಿತು, ಇದೊಂದಾಯಿತು. ಇನ್ನೊಂದು ಯಾವುದೋ ಒಂದು ಕೇಸು, ಅದದು ಫಲಿತಾಂಶ ಬರಬೇಕು, ಫಲಿತಾಂಶ ಬರ್ತಾ ಇಲ್ಲ. ನಾವು ಇಷ್ಟೇ ಕೇಳ್ಕೊಂಡಿದ್ದು ದೇವ್ರ ಹತ್ರ, ನಾವು ಶುದ್ಧವಾಗಿದ್ದು ನಮಗೆ ದೇವರು ಇದ್ದಾರೆ ಅಂತಂದರೆ ಆಗಬೇಕು, ರಾಯರು ಬಂದೇ ಬರ್ತಾರೆ, ಅದನ್ನು ಕೊಡ್ತಾರೆ, ಇಲ್ಲ ಅಂತಂದರೆ ಕೊಡೋದಿಲ್ಲ ತಂದ್ಬಿಟ್ಟು. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಚಾಲೆಂಜಿಂಗ್ ಅಂತಂದರೆ ಅಳಿವು ಉಳಿವು ಪ್ರಶ್ನೆ, ಅದು ಡೂ ಆರ್ ಡೈ ಸಿಚುವೇಶನ್. ಓಕೆ. ಆದರೆ ನಮ್ಮದು ಹೋದರೆ ಅವ್ರದ್ದು, ಆ ರೀತಿಯಾಗಿ ಹೋಗ್ಬಿಟ್ಟಿತ್ತು. ಸೊ ರಾಯರನ್ನ ಕೇಳ್ಕೊಂಡ್ವಿ, ಅದಾದರೆ ಬರ್ತೀವಿ ಅಂತ, ಅದಾಗಲಿಲ್ಲ ಅಂತಂದ್ರೆ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಎಂಥ ಪರಿಸ್ಥಿತಿ ಅಂತಂದರೆ ಅದು ಹೇಳೋದಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ಬಟ್ ನಾನು ಹೇಳೋದಕ್ಕೆ ಹೋಗಲ್ಲ. ಬಟ್ ಒಂದು ಒಳ್ಳೆ ಟಾಸ್ಕ್ ಅದು, ಚಾಲೆಂಜಿಂಗು. ರಾಯರಿಗೂ ಅದು ಚಾಲೆಂಜ್ ಆಗ್ದಂಗೆ ಆಯಿತು. ಬಟ್ ನಾವು ರಾಯರಿಗೆ ಚಾಲೆಂಜ್ ಹಾಕ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಯಿತು ನನಗೆ. ಆದರೆ ನಾವು ಏನು ಮಾಡಿದ್ವಿ, ಆಯಿತು ನಾವೇ ಸೋಲ್ತೀವಿ, ನಾವು ನಿಮ್ಮ ಮುಂದೆ ಸೋಲ್ತೀವಿ, ಆದರೆ ಅಲ್ಲಿ ಸೋಲಲ್ಲ, ನಾವು ನಿಮ್ಮ ಮುಂದೆ ಸೋಲ್ತೀವಿ, ನಾವು ಬರ್ತೀವಿ, ನಾವು ಉರುಳು ಸೇವೆನೂ ಮಾಡ್ತೀವಿ, ಫುಲ್ ಫ್ಯಾಮಿಲಿ ಬರ್ತೀವಿ, ನಿಮ್ಮ ಪೂಜೆ ಮಾಡ್ತೀವಿ, ಉರುಳು ಸೇವೆನೂ ಮಾಡ್ತೀವಿ, ನಿಮ್ಮ ದರ್ಶನ ಮಾಡ್ತೀವಿ, ಬರ್ತೀವಿ, ಬರೋ ಅಷ್ಟರಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡಪ್ಪ ಅಂತ ಕೇಳ್ಕೊಂಬಂದೆ. ಸರ್ ನಂಬ್ತಿರೋ ಬಿಡ್ತಿರೋ, ರಿಸಲ್ಟ್ ನಮ್ಮ ಪರವಾಗೇ ಇತ್ತು. ಆ ಬಂದಿದ್ದ ಪ್ರಸಾದನೆಲ್ಲರೂ ಆ ಸಿಹಿ ಸುದ್ದಿ ನೋಡಿ ಅಲ್ಲಿರೋರಿಗೆಲ್ಲ ಹಂಚಿದ್ವಿ. ಸರ್ ಏನು ಸರ್ ಇದು? ಅವ್ರು ಕೇಳ್ತಾ ಇದ್ದಾರೆ, ನೀವು ಎಲ್ಲಿ ಹೋಗ್ಬಿಟ್ಟು ಬಂದ್ರಿ ಈ ಪ್ರಸಾದ ಇಲ್ಲಿಂದ? ಮಂತ್ರಾಲಯದಿಂದ. ಸರ್ ಏನು ಸರ್ ನೀವು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ರಿಸಲ್ಟ್ ಬಂದ್ಬಿಡ್ತಲ್ಲ ಸರ್ ಅದು. ನಾನು ಅಂದ್ಕೊಂಡೆ, ಎಷ್ಟೇ ಕೊಟ್ಟರು ಬೆಲೆನೇ ಕಟ್ಟಕ್ಕಾಗಲ್ಲ ರಾಯರದು ಪವಾಡದ ಮುಂದೆ. ಹೌದು ಹೌದು. ನೀವು ಕೋಟಿ ಅಲ್ಲ ಸರ್, ಕೋಟಿ ಸುರಿದ್ರೂ ಝೀರೋ ಅದು ರಾಯರಿಗೆ. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ಕೋಟಿನ ಝೀರೋ ಮಾಡ್ತಾರೆ, ಝೀರೋನ ಕೋಟಿ ಮಾಡ್ತಾರೆ, ಹಂಗೆ ಮಾಡಿಬಿಟ್ರು. ಅವತ್ತಿಂದ ನಾವು ಇವತ್ತವರೆಗೂ ರಾಯರೇ. ಬಟ್ ನಾನು ರಾಯರು ಅನ್ನೋದಕ್ಕಿಂತ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದು, ನಾನೇ ಆಗಲಿ ಮತ್ತೊಬ್ಬರಾಗಲಿ, ನೀವು ಏನು ಭಕ್ತಿಯಿಂದ ಪೂಜಿಸ್ಕೊಳ್ತಿರಲ್ಲ, ಇಷ್ಟಪಡ್ತಿರಲ್ಲ, ಇವಾಗ ಏನೋ ಒಂದು ಒಳ್ಳೇದಾಗಬೇಕು, ನೀವು ಕಷ್ಟದಲ್ಲಿದ್ದೀರ, ತುಂಬ ಒಳ್ಳೇದಾಗಬೇಕು ಅದು ಏನು ಮಾಡಬೇಕು ಅಂತಂದರೆ, ನಿಮ್ಮ ಇಷ್ಟ ದೇವರುಗಳನ್ನೇ ಇಷ್ಟಪಟ್ಕೊಳ್ಳಿ, ಕೇಳ್ಕೊಳ್ಳಿ, ಭಕ್ತಿಯಿಂದ ಕೇಳ್ಕೊಳ್ಳಿ. ನೀವು ಒಳ್ಳೆಯವರಾಗಿರಿ ಕೆಟ್ಟವರಾಗಿರಿ ಸೆಕೆಂಡ್ರಿ, ಅದು ದೇವರು ಅದನ್ನೆಲ್ಲ ಕೇಳಲ್ಲ. ಆ ಕ್ಷಣಕ್ಕೆ ಕ್ಷಮಿಸ್ಬಿಡ್ತಾರೆ. ನಾವು ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ಆ ಕ್ಷಣಕ್ಕೆ ದೇವ್ರನ್ನ ಕೇಳ್ಕೊಂಬಿಟ್ರೆ ನೀವೇನಾಗುತ್ತೆ ಅಂತಂದರೆ, ದೇವರು ಒಂದೊಂದು ಟೈಮ್ ಹೇಳ್ತಾರೆ ಕೆಲವರು, ಅಸ್ತು ತಂದ್ಬಿಡ್ತಾರೆ ಅಂತ. ನೀವು ಕೇಳ್ಕೊಳ್ಳೋದನ್ನು ದೇವರು ಪ್ರತಿಯೊಂದಕ್ಕೂ ಅಸ್ತು ತಂದೇ ಹೇಳ್ತಾರೆ. ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅಸ್ತು ತಂತಾರೆ. ಆ ಅಸ್ತು ತಂದಾಗ ನೀವು ಕಷ್ಟದಲ್ಲಿದ್ದರೆ ಡೆಫಿನೆಟಾಗಿ ಅಸ್ತು ತಂತಾರೆ. ಒಳ್ಳೇದಕ್ಕೂ ಹೇಳ್ತಾರೆ, ಕೆಟ್ಟದಕ್ಕೂ ಹೇಳ್ಬಿಡ್ತಾರೆ. ಆದರೆ ನಮಗೆ ಗೊತ್ತಾಗುತ್ತೆ ನಂತರ ಏನಾಗಿದೆ ಅಂತ ಅಂದ್ಬಿಟ್ಟು. ಸೊ ಭಕ್ತಿಯಿಂದ ಕೇಳ್ಕೊಂಡು ಡೆಫಿನೆಟ್ ಆಗಿ ಆದಷ್ಟು ನಾವು ಒಳ್ಳೇದನ್ನೇ ಅನ್ಕೊಳ್ತಾ ಇರಬೇಕು ಅಂತ ಹೇಳ್ತಾ ಇರಬೇಕು. ಈ ಹಿಂದಿನ ಕಾಲದಲ್ಲಿ ಹಿರಿಕರು ಹೇಳ್ತಾರೆ, ಒಳ್ಳೇದನ್ನು ಮಾಡಬೇಕು, ಒಳ್ಳೇದನ್ನೇ ಬಯಸಬೇಕು, ಒಳ್ಳೇದನ್ನೇ ಥಿಂಕ್ ಮಾಡಬೇಕು, ಒಳ್ಳೇದನ್ನೇ ಹರಿಸ್ಬೇಕು. ಅವ್ರು ಕೆಟ್ಟವರಾಗಿರಲಿ ಒಳ್ಳೆಯವರಾಗಿರಲಿ ಒಳ್ಳೇದನ್ನೇ ಬಯಸಿ, ಹೌದು ಒಳ್ಳೇದಾಗುತ್ತೆ, ಅವರು ಚೇಂಜ್ ಆಗ್ತಾರೆ ಅಂತ. ಈಗ ನೋಡಿ, ನಾವು ಬೇರೆಯವ್ರ ಮುಂದೆ ಅವ್ರು ಕೆಟ್ಟ ವ್ಯಕ್ತಿ ತಂದ್ಬಿಟ್ಟು ಅವನ್ನ ದೂಷಿಸಬಾರ್ದು, ಬೈಬಾರ್ದು, ದೂರ ಇಡಬಾರ್ದು. ಅವ್ರಿಗೂ ಹೇಳೋಣ, ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ, ಸ್ವಲ್ಪ ದಿನದಲ್ಲೇ ಸ್ವಲ್ಪ ಕ್ಷಣದಲ್ಲೇ ಅವ್ರಿಗೆ ಗೊತ್ತಾಗುತ್ತೆ, ಅರಿವಾಗುತ್ತೆ. ಅವಾಗ ಅವರೇ ಚೇಂಜ್ ಆಗ್ತಾರೆ. ನಿಜ, ಅವರೇ ಚೇಂಜ್ ಆಗ್ತಾರೆ. ಸೊ ಅದೊಂದು ನಂಬಿಕೆ ನಮಗಿದೆ. ನಾನು ನಂಬ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಎಲ್ಲರೂ ನಂಬ್ತಾ ಇದ್ದಾರೆ. ನಮ್ಮ ಮಕ್ಕಳಂತೂ ಅತಿ ತುಂಬ. ಸೊ ಎಲ್ಲರೂ ನಿಮ್ಮ ಮನೆ ನಾವು ಈ ಕ್ಷಣದಲ್ಲೂ ಹಿಂಗೆ ಸುಮ್ಮನೆ ಕೂತ್ಕೊಂಡು, ನಾನು ಈ ಕ್ಷಣದಲ್ಲೇ ನಾನು ಮಂತ್ರಾಲಯಕ್ಕೆ ಹೋಗಿ ದೇವರ ಸನ್ನಿಧಾನಕ್ಕೆ ನಿಂತ್ಕೊಂಡು ಅವ್ರನ್ನ ಕೇಳ್ಕೊಳ್ತೀವಿ. ಅಲ್ಲಿಂದ ಒಂದು ಜ್ಯೋತಿ ಬರುತ್ತೆ, ಬಿಳಿಯಾಗಿರೋ ಜ್ಯೋತಿ ಬಂದು ನಮ್ಗೆ ಏನು ಬೇಕಾದ್ರೂ ಕೇಳ್ಕೊಂಡಿದ್ದನ್ನೇ ಶಕ್ತಿ ಕೊಡುತ್ತೆ. ನೋಡಿ, ಇವಾಗ ಏನೂ ಇಲ್ಲ, ನಾನು ರಾಯರ ಗುಡಿಗೆ ಹೋಗಿದ್ದೀನಿ ಅಂತಂದರೆ ಮೈಯೆಲ್ಲ ಜುಮ್ಮ ತರುತ್ತೆ, ಸಾಕು, ನಮ್ಗೆ ಅಷ್ಟೇ ತೃಪ್ತಿ.
ನಾನು ಇಷ್ಟು ದೂರ ಸಾವಿರಾರು ರೂಪಾಯಿ ಕೊಟ್ಕೊಂಡು ಹೋಗೋಕ್ಕಾಗಲ್ಲ ಈ ಕ್ಷಣದಲ್ಲಿ. ಆದರೆ ಇಲ್ಲಿಂದ ನಾನು ಕೂತಿರೋ ಜಾಗದಿಂದನೇ ದೇವ್ರನ್ನ ಹಿಂಗೆ ಹೋಗಿ ಅಲ್ಲಿ ಕೇಳ್ಕೊಂಡ್ರೆ ಅವ್ರ ಜ್ಯೋತಿ ಬರುತ್ತೆ, ನನಗೆ ಜ್ಯೋತಿ ಕಾಣುತ್ತೆ. ಅವ್ರ ಜ್ಯೋತಿ ಬಂದು ನಮಗೆ ತಲುಪಿಸಿದ್ರೆ ಸಾಕು, ನಮ್ಮ ಕೆಲಸ ಆಯಿತು ಅಂತ ಅರ್ಥ. ನೋಡಿ ಇವಾಗ್ಲೂ ಕೇಳ್ಕೊಳ್ತಾ ಇದ್ದೀನಿ ನೋಡಿ, ಮೈಯೆಲ್ಲ ಜುಮ್ಮತ, ನೀವು ಬೇಕು ಮುಟ್ಟು ನೋಡ್ಬೋದು ನಮ್ಮನ್ನ. ಆ ರೀತಿ ಜುಮ್ಮತ ಅನ್ನತ್ತೆ, ಪಾದದಿಂದ ಹಿಡಿದು ನನ್ನದು ಬ್ರೈನ್ ತಲೆವರೆಗೂ ನೆತ್ತಿವರೆಗೂ ಮೈಯೆಲ್ಲ ಜುಮ್ಮತ ಅನ್ನತ್ತೆ, ಸುಳ್ಳಲ್ಲ. ಬೇಕಾದ್ರೆ ನೀವು ಮಾಡಿ. ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳೋದು, ನೀವೇ ನಿಮ್ಮನ್ನು ಪರೀಕ್ಷೆ ಮಾಡ್ಕೋಬಹುದು. ನೀವು ನಾನು ಖಂಡಿತವಾಗಿ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನೊಬ್ಬನೇ ಅಲ್ಲ, ಯಾರು ಬೇಕಾದ್ರೂ ಭಕ್ತಿಯಿಂದ ದೇವ್ರನ್ನ ನೆನಪಿಸ್ಕೊಂಡ್ರೆ ನೀವು ಕೂತಲ್ಲೇ ನೀವು ಅವ್ರನ್ನ ಪರಿಶುದ್ಧವಾಗಿ ನೀವು ಕೇಳ್ಕೊಂಡು ಸ್ನಾನ ಮಾಡಬೇಕು ಅಂತ ಇಲ್ಲ, ಏನೂ ಇಲ್ಲ. ಭಕ್ತಿಯಿಂದ ಕೂತಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಅವರು ಎಲ್ಲಿ ದೇವ್ರನ್ನ ನೋಡಿರ್ತೀರ ಅದನ್ನು ಮತ್ತೆ ಇನ್ನೊಮ್ಮೆ ಜ್ಞಾಪಿಸ್ಕೊಳ್ಬೇಡಿ. ಅವ್ರು ನಿಮ್ಗೆ ಯಾವ ರೀತಿ ಬಂದು ನಿಮ್ಮ ಮೈಯೆಲ್ಲ ಜುಮ್ಮತನತ್ತೆ, ಅಷ್ಟೇ ಸಾಕು. ಅದೇ ನಿಜವಾದ ದೇವರು. ಆವಾಗ ನೀವೇನು ಅಂದ್ಕೊಳ್ತೀರ ಅದನ್ನು ನೆಕ್ಸ್ಟ್ ಮಿನಿಟಲ್ಲಿ ನೀವು ನೋಡ್ತೀರಾ, ಎಂಜಾಯ್ ಮಾಡ್ತೀರಾ. ಅದೇ ನಿಮಗೆ ಗ್ಯಾರಂಟಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ದೇವ್ರು ಇದ್ದಾರೆ ಇಲ್ವಾ ಅಂತ ಅಂದ್ಬಿಟ್ಟು. ನಾನು ಹೇಳೋದೇ ಬೇಡ. ಇನ್ನಷ್ಟು ಅಂದರೆ ಇನ್ನು ಅನುಭವಗಳು ನಡೆದಿದೆಯಾ ನಿಮ್ಮ ಜೀವನದಲ್ಲಿ? ತುಂಬ ಇದ್ದಾವೆ, ಹೇಳೋದಕ್ಕೆ ಅದು ಸಾಕಾಗಲ್ಲ. ಬಟ್ ಜಾಸ್ತಿ ಹೇಳೋದು ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರ ಜೋ